ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ಪ್ರೀತಿಯ ದೇವಜನರೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಕರ್ತನನ್ನ ಈ ದಿನದಲ್ಲಿ ಹಾಡಿ ಆರಾಧಿಸೋಣ. ಮಾತ್ರವಲ್ಲ, ದೇವರ ವಾಕ್ಯವನ್ನು ಕೇಳಿ ನಾವು ಆಶೀರ್ವಾದಿಸಲ್ಪಡೋಣ. ಕಳೆದ ದಿನಗಳಲ್ಲೆಲ್ಲ ಅದ್ಭುತವಾಗಿ ನಡೆಸಿದ ದೇವರು ನೂತನ ವಾರದಲ್ಲಿ ಅದ್ಭುತವಾಗಿ ನಮ್ಮನ್ನು ನಡೆಸುವುದಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟ ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂತಹ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರೋ ದೇವರೇ, ಇನ್ನೊಮ್ಮೆ ನಾವು ನಿನ್ನ ಪಾದಗಳ ಬಳಿಗೆ ಬರುವುದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಿ ಸ್ವಾಮಿ. ಕಳೆದ ವಾರವೆಲ್ಲ, ಕಳೆದ ದಿನಗಳಲ್ಲೆಲ್ಲ ನಮ್ಮನ್ನು ಆಶೀರ್ವದಿಸಿ ನಡೆಸಿದಿ. ಹೌದು ಸ್ವಾಮಿ, ನೀನು ಮಾಡಿದ ಎಲ್ಲ ಉಪಕಾರಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬ ವಾಕ್ಯದ ಪ್ರಕಾರ ಇವತ್ತು ನಿನ್ನ ಉಪಕಾರಗಳನ್ನು ನೆನೆಸಿ ನಿನ್ನನ್ನು ಹಾಡಿ ಆರಾಧಿಸುವುದಕ್ಕೆ ನಮ್ಮಲ್ಲಿ ಒಬ್ಬೊಬ್ಬರಿಗೆ ಸಹಾಯ ಮಾಡು. ಹಾಗೆ ನಿನ್ನ ವಾಕ್ಯಗಳ ಮೂಲಕ ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರೊಂದಿಗೆ ನೀನು ಮಾತನಾಡು ಸ್ವಾಮಿ. ವಿವಿಧ ಮೀಡಿಯಾಗಳ ಮೂಲಕವಾಗಿ, ಟಿವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಸೇರಿಕೊಂಡಿರುವ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದಿಸು. ಸ್ವಸ್ಥತೆಗಳು, ಬಿಡುಗಡೆಗಳು ಪ್ರತಿಯೊಬ್ಬರಿಗೆ ಉಂಟಾಗಲಿ. ಸಂತೋಷ ಸಮಾಧಾನದಿಂದ ಪ್ರತಿಯೊಬ್ಬರು ತುಂಬಿಸಲ್ಪಡಲಿ. ನಿನ್ನ ಕರಗಳಲ್ಲಿ ಈ ಆರಾಧನಾ ಕೂಟದ ಮುಂದಿನ ಎಲ್ಲ ಭಾಗಗಳನ್ನು ಒಪ್ಪಿಸಿದ್ದೇವೆ. ಘನ ಮಾನ ಮಹಿಮೆಗಳನ್ನು ತಂದೆಯಾಗಿರೋ ದೇವರೇ ನಿನಗೆ ಅರ್ಪಿಸುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ. ನಮ್ಮ ಕರ್ತನು ಆಮೇನ್ ಸ್ತುತಿಗೆ ಯೋಗ್ಯನಾದ ಕರ್ತನಾಗಿದ್ದಾನೆ. ನಾವೆಲ್ಲರೂ ಸಂತೋಷದಿಂದ ಆತನ ನಾಡಿ ಸ್ತುತಿಸುವ. ಆಮೇನ್. ಸ್ತುತಿಸುವೆ, ಹೊಗಳುವೆ ರಾಜಾದಿರಾಜನೇ, ನಿನ್ನ ಮಹಿಮೆಗೂ ನೀನೇ ಪಾತ್ರನು. ಆರಾಧಿಸುವೆ ನಿನ್ನ ಯಾಡನಾಡಿ ಸಂತೋಷದಿಂದ ಕರ್ತನ ಸ್ತುತಿಸುವ. ಹೊಗಳುವೆ ರಾಜಾದಿರಾಜನೇ, ನಿನ್ನ ಮಹಿಮೆಗೂ ನೀನೆ ಪಾತ್ರನು. ಆರಾಧಿಸುವೆ ನಿನ್ನ, ಹೊಗಳುವೆ ರಾಜಾದಿರಾಜನೇ, ನಿನ್ನ ಮಹಿಮೆಗೂ ನೀನೆ ಪಾತ್ರನು. ಆರಾಧಿಸುವೆ ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ ಕರ್ತನೇ, ಆರಾಧಿಸುವೆನು ನಿನ್ನ ಆರಾಧನೆ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ ಕರ್ತನೇ, ಆರಾಧಿಸುವೆನು ನಿನ್ನ ಆರಾಧನೆ, ಆರಾಧಿಸುವೆನು ನಿನ್ನ ಮಹೋನ್ನತನಾದ ಕರ್ತನೇ, ಮಹೋನ್ನತನಾದ ರಾಜ ನೀನೇ, ನಿನಗೆ ಸಮಾನರು ಯಾರಿಲ್ಲ. ಮಹೋನ್ನತನಾದ ಕರ್ತನೇ, ದೇವರಿಲ್ಲ. ಪರಿಶುದ್ಧನಾದ ರಾಜ ನೀನೇ, ನಿನಗೆ ಸಮಾನರು ಯಾರೂ ಇಲ್ಲ.
ರಾಜಾದಿ ರಾಜನೇ ನಿನ್ನ ಆರಾಧಿಸುವೆನು ಎಲ್ಲರ ಸ್ತುತಿಸುವೆ ರಾಜಾದಿ ರಾಜನೇ ನಿನ್ನ ಆರಾಧಿಸುವೆನು ಆರಾಧಿಸುವೆನು ನಿನ್ನ ಸುವೆನು ನಿನ್ನ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ಯೇಸುವೇ ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲು ಯಾವಾಗಲೂ ಸ್ತುತಿ ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಸ್ತುತಿ ಸ್ತೋತ್ರವು ಯೆಸಯ್ಯ 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 ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಸ್ತುತಿ ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಯೆಸಯ್ಯ 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 ಆಮೇಲೆ ಒಳ್ಳೆಯವನಾಗಿದ್ದಾನೆ. ಹಾಲೆಲೂಯ. ನಾವೆಲ್ಲರ ಆಡೋಣ, ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಆಮೇಲೆ ಯೆಹೋವನ ಉಪಕಾರವ ಒಂದನ್ನು ಮರೆಯಬೇಡ. ಹಾಲೆಲೂಯ. ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಸಿಂಗರಿಸುವ
ಪ್ರೀತಿ ಕೃಪೆಗಳೆಂಬ ಸ್ವೀಕರಿಸುವ ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಹಕ್ಕಿಗೆ ಬರುವಂತೆ ಯೌವನ ಬರಮಾಡುವ ಹಕ್ಕಿಗೆ ಬರುವಂತೆ ಯೌವನ ಬರಮಾಡುವ ಓಡಿದರು ನಡೆದರು ಬಳಲಿ ಹೋಗಲಾರೆ ಓಡಿದರು ಓಡಿದರು ನಡೆದರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ನನ್ನವೇ ಕೊಂಡಾಡು ನನ್ನವೇ ಕೊಂಡಾಡು ಪೂರ್ಣ ಹೃದಯದಿಂದ ನನ್ನವೇ ಕೊಂಡಾಡು ಪೂರ್ಣ ಹೃದಯದಿಂದ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಪಾಪವ ಕ್ಷಮಿಸಿದನು ರೋಗವ ನೀಗಿಸಿದನು ಪಾಪವ ಕ್ಷಮಿಸಿದನು ರೋಗವ ನೀಗಿಸಿದನು ಕಾಲದಿಂದ ಬಿಡಿಸಿದನು ಜೀವವ ಉಳಿಸಿದನು ಪಾತಾಳದಿಂದ ಬಿಡಿಸಿದನು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು 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 ಎಂದಿಗೂ ಮರೆಯದಿರು ಎಂದಿಗೂ ಮರೆಯದಿರು ಕರಗಳ ಸತ್ಯದ ಕರ್ತನ ಸ್ತುತಿಸುವ ಆಮೆನ್ ಹಲ್ಲೆಲೂಯಾ ಆತನು ನಮಗೆ ಮಾಡಿರುವ ಉಪಕಾರ ಆಮೆನ್ ಅದು ಹೇರಳವಾಗಿದೆ ಹಲ್ಲೆಲೂಯಾ ಆಮೆನ್ ನಮಗೆ ನಮ್ಮಿಂದ ಎಣಿಸಲು ಸಾಧ್ಯವಾಗದಷ್ಟು ಉಪಕಾರಗಳನ್ನು ಆತನು ಮಾಡಿದ್ದಾನೆ ಹಲ್ಲೆಲೂಯಾ ಅದು ಯಾವುದನ್ನು ನಾವು ಆಮೆನ್ ಮರೆತು ಬಿಡದೆ ಆಮೆನ್ ಕೃತಜ್ಞತೆಯೊಂದಿಗೆ ಆತನನ್ನು ಸ್ತುತಿಸಬೇಕು ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ನಾವು ಮಾಡುವ ಹಲ್ಲೆಲೂಯಾ ರಾಜ ನಿನಗೆ ಆರಾಧನೆ ಯೇಸು ದೇವ ನಿನಗೆ ಆರಾಧನೆ ಹಲ್ಲೆಲೂಯಾ ಆಮೆನ್ ಸ್ತೋತ್ರ ರಾಜ ನಿನಗೆ ಆರಾಧನೆ ಯೇಸು ದೇವ ನಿನಗೆ ಆರಾಧನೆ ರಾಜ ನಿನಗೆ ಆರಾಧನೆ ಯೇಸು ದೇವ ನಿನಗೆ
ದೇವರು ದೇವರು ಭೂಮಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾನೆಳೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ. ನಿನ್ನ ಹಾಗೆ ದೇವರು ಇರಲಿಲ್ಲ,
ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ಆರಾಧನೆ ನಿಮಗೆ, ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ನಿನ್ನ ಪ್ರಿಯನಾಗಿ ನಾನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ಯೇಸುವೇ. ನಿನ್ನ ಹಾಗೆ ದೇವರು ಇಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ಯೇಸುವೇ. ಆರಾಧನೆ ನಿಮಗೆ, ಕರಗಳ ಆರಾಧನೆ ನಿನಗೆ ಮಾತ್ರ. ಯೇಸುವೇ ನಿನಗೆ ಆರಾಧನೆ. ಆರಾಧನೆ ನಿಮಗೆ, ಯೇಸುವೇ ನಿನಗೆ ಆರಾಧನೆ. ಆರಾಧನೆ ನಿಮಗೆ, ನಿಮಗೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ಯೇಸುವೇ ನಿಮಗೆ ಪ್ರೀತಿ ಎಷ್ಟು ದೊಡ್ಡದು ಕರ್ತನೆ. ಅಪ್ಪ ಸ್ತೋತ್ರ. ಅಪ್ಪ ಕರ್ತನೆ, ನಿನ್ನಪ್ಪ ತಂದೆಂದು ಕರೆಯಲು ಅಧಿಕಾರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಮಗನೇ ಮಗಳೇ ಎಂದು ಕರೆದಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ದೇವರಪ್ಪ, ಆನ್ಲೈನ್ ಅಲ್ಲಿ ಸೇರಿ ಆರಾಧಿಸುವ ಪ್ರತಿಯೊಬ್ಬರು ನಿನ್ನ ಆಶೀರ್ವದಿಸು ಮುಟ್ಟು. ಅಪ್ಪ ಮುಂದಿನ ಭಾಗದಲ್ಲೂ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡು. ಏಸಪ್ಪ, ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸ್ವಂತವಾಗಲಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಆರಾಧನಾ ಕೂಟಕ್ಕೆ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲರೂ ಒಟ್ಟಿಗೆ ದೇವರನ್ನ ಆರಾಧಿಸಲಿಕ್ಕೆ, ಹಾಡಿ ಆರಾಧಿಸಲಿಕ್ಕೆ ಸಹಾಯ ಮಾಡಿದಂಥ ದೇವರಿಗೆ ಸ್ತೋತ್ರ. ಮತ್ತು ಈ ಹೊತ್ತು ವಾಕ್ಯಗಳನ್ನು ಕೇಳುವುದಕ್ಕೆ ಅವಕಾಶ ದೇವರು ಕೊಟ್ಟಿದ್ದಾನೆ. ಮತ್ತು ವಾಕ್ಯಗಳನ್ನು ಕೇಳುವಂಥದ್ದು ಕೂಡ ಆರಾಧನೆಯ ಒಂದು ಭಾಗ. ಮತ್ತು ದೇವರ ವಾಕ್ಯವನ್ನು ನಾವು ಸಾರುವಂಥದ್ದು, ವಾಕ್ಯವನ್ನು ಕೇಳುವಂಥದ್ದು, ವಾಕ್ಯಗಳನ್ನು ಲಕ್ಷ್ಯ ಕೊಟ್ಟು ಕೇಳುವಂಥದ್ದು ಕೂಡ ಆರಾಧನೆ ಎಂಬುದಾಗಿ ಪರಿಗಣಿಸಲ್ಪಡುತ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ದೇವರ ಸಾನ್ನಿಧ್ಯಕ್ಕೆ ಬರುವಂಥ ಕೃಪೆ ದೇವರು ಕೊಟ್ಟಿದ್ದಾನೆ. ವಿಶೇಷವಾಗಿ ಅನೇಕರು
ವಿವಿಧ ಮೀಡಿಯಾಗಳ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿದ್ದೀರಿ. ನೀವು ಇರುವಂಥ ಸ್ಥಳದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ, ಸಹಾಯ ಮಾಡುವಾತನಾಗಿದ್ದಾನೆ, ಅದ್ಭುತವಾಗಿ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ನಾವು ದೇವರ ಸಾನ್ನಿಧ್ಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥವರಾಗಿರೋಣ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ ಅದರ 9ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ಈ ಪ್ರಕಾರವಾಗಿ ಓದುತ್ತೇವೆ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಅಲ್ಲಿ ನೋಡ್ತೇವೆ, ಈ ಕಾರಣದಿಂದ ದೇವರು ಆತನನ್ನು ಅಥವಾ ತಂದೆಯಾದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ನೋಡಿ, ಈ ಕಾರಣದಿಂದ ಅಂತ ಹೇಳುವಾಗ ಅದರ ಹಿಂದೆ ಅನೇಕ ಸಂಗತಿಗಳಿದ್ದಾವೆ. 5ನೇ ವಾಕ್ಯದಿಂದಲೇ ನಾವು ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಏನು ಅಂತ ಹೇಳಿದರೆ, ಅಲ್ಲಿ ನಾವು ನೋಡ್ತೇವೆ, ಅವರು ಸೃಷ್ಟಿಕರ್ತನಾಗಿರುವಂಥ ದೇವರು, ದೇವಕುಮಾರನಾಗಿದ್ದಂಥವನು, ತಂದೆ ಮಗ ಪವಿತ್ರಾತ್ಮ ಎಂಬಂಥ ತ್ರಿಯೇಕ ದೇವರಲ್ಲಿ ಪುತ್ರ ಎಂಬ ವ್ಯಕ್ತಿತ್ವದಲ್ಲಿ ಹೌದು ಪ್ರಕಟಿಸಲ್ಪಟ್ಟವನು. ಅಥವಾ ತಂದೆ ಮಗ ಪವಿತ್ರಾತ್ಮ ಒಂದೇ ದೇವರು, ಒಬ್ಬನೇ ದೇವರು. 3 ರೀತಿಯಲ್ಲಿ ಆ ದೇವರು ನಮ್ಮೊಂದಿಗೆ ವ್ಯವಹಾರ ಮಾಡಿದ್ದಾರೆ, ತಂದೆಯಾಗಿಯೂ ಮಗನಾಗಿಯೂ ಪವಿತ್ರಾತ್ಮನಾಗಿಯೂ. ದೇವರಿಗೆ ಸ್ತೋತ್ರ. ಈಗ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ, ಪಾಪದಿಂದ ಬಿಡಿಸುವುದಕ್ಕೋಸ್ಕರ, ಶಾಪದಿಂದ ಬಿಡಿಸುವುದಕ್ಕೋಸ್ಕರ, ನಾಶದಿಂದ ಬಿಡಿಸುವುದಕ್ಕೋಸ್ಕರ ಅವರು ತಮ್ಮ ಎಲ್ಲ ಮಹಿಮೆ ಪದವಿಯನ್ನು ಬರಿದು ಮಾಡಿಕೊಂಡು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬರ್ತಾ ಇದ್ದಾರೆ. ಮನುಷ್ಯನಾಗಿ ಹುಟ್ಟಿ ಬಂದು ಒಬ್ಬ ದಾಸನ ಹಾಗೆ ಜೀವಿಸಿ ಮರಣವನ್ನು, ಅಂದರೆ ನೋಡಿ, ಮನುಷ್ಯರಾಗಿ ಬಂದಾಗಲೇ ಮನುಷ್ಯರಲ್ಲಿ ಬಹಳ ಸ್ಟ್ಯಾಂಡರ್ಡ್ ಆಗಿ ಅಥವಾ VIP ಆಗಿ ಬರಲಿಲ್ಲ. ಮನುಷ್ಯರಲ್ಲಿ ಅತ್ಯಂತ ಕೆಳ ಮಟ್ಟದಲ್ಲಿರುವಂಥ ಮನುಷ್ಯನಾಗಿ, ಮನುಷ್ಯರೆಲ್ಲರೂ ಈಕ್ವಲ್ ಆಗಿದ್ದರೂ ಕೂಡ ಮನುಷ್ಯನ ಅಧಿಕಾರ, ಹಣ, ಅಂತಸ್ತು, ಅವರ ಈ ಲೋಕದಲ್ಲಿರುವಂಥ ಅಧಿಕಾರ ಅಥವಾ ಹಣ ಅಂತಸ್ತಿನ ಮೇಲೆ ಆತನ ಸ್ಟ್ಯಾಂಡರ್ಡನ್ನು ನಿಗದಿ ಮಾಡಲಾಗ್ತದೆ. ಮನುಷ್ಯನೇ ಆದರೂ ಕೂಡ ಶ್ರೀಮಂತ ಇದ್ದಾನೆ, ಹಣದ ಮೂಲಕ, ಸೌಂದರ್ಯದ ಮೂಲಕ, ಶಕ್ತಿಯ ಮೂಲಕ, ಸಾಮರ್ಥ್ಯದ ಮೂಲಕ, ಅಧಿಕಾರದ ಮೂಲಕ ದೊಡ್ಡವರು ಚಿಕ್ಕವರು ಎಂಬುದಾಗಿ ವರ್ಗೀಕರಿಸಲ್ಪಡುವಂಥದ್ದನ್ನು ನಾವು ನೋಡ್ತೇವೆ. ನೋಡಿ, ಯೇಸು ಸ್ವಾಮಿ ಬಂದಾಗ ಮನುಷ್ಯರಾಗಿ ಬಂದರೂ ಮಾತ್ರವಲ್ಲ, ಮನುಷ್ಯರಲ್ಲಿ ಅತ್ಯಂತ ಒಬ್ಬ ಕೆಳ ಮಟ್ಟದಲ್ಲಿರುವಂಥವರ ಹಾಗೆ ಬಂದರು, ದಾಸನ ಹಾಗೆ ಬಂದರು. ಅವರು ಯಾರಿಗೆ ದಾಸರಾಗಿ ಇರಲಿಲ್ಲ, ಆದರೆ ದಾಸನ ಹಾಗೆ ಅವರು ಬಂದರು. ನೋಡಿ, ಅವ್ರನ್ನ ಕಡೆಗೆ ನೋಡಿ, ಹುಟ್ಟಿದಂಥ ಕಾಲದಲ್ಲಿ ಅವರಿಗೆ ಒಂದು ಮನೆ ಇರಲಿಲ್ಲ. ಇನ್ನು ಯೇಸು ಸ್ವಾಮಿ ಸೇವೆ ಮಾಡಿದಂಥ ಕಾಲದಲ್ಲಿ ಕೂಡ ಅವರು ಹೇಳ್ತಿದ್ದಾರೆ, ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಜಾಗ ಇಲ್ಲ. ಇನ್ನು ಶಿಲುಬೆ ಮೇಲೆ ಮರಣ ಹೊಂದಿದ್ದಾರೆ. ಮತ್ತು ಆ ಮರಣ ಹೊಂದುವುದಕ್ಕಿಂತ ಮುಂಚೆ ಒಬ್ಬ ದಾಸನನ್ನು ಮಾರಾಟ ಮಾಡುವಾಗ 30 ಬೆಳ್ಳಿಕಾಸಿಗೆ ಮಾರಾಟ ಮಾಡ್ತಿದ್ರು. ಒಬ್ಬ ಮಾರ್ಕೆಟ್ ಪ್ರೈಸ್, ಆ 30 ಬೆಳ್ಳಿಕಾಸಿಗೆ ಅವ್ರನ್ನ ಮಾರಾಟ ಮಾಡಿದರು. ಹಾಗೆ ಒಬ್ಬ ದಾಸನ ಹಾಗೆ ಬಂದರು. ಇನ್ನು ಮರಣ ಹೊಂದಿದರು. ಮರಣದಲ್ಲಿ ಕೂಡ ಸ್ಟ್ಯಾಂಡರ್ಡ್ ಮರಣಗಳಿದ್ದಾವೆ, ಭಾಳ ಹೀನವಾದಂಥ ರೀತಿಯ ಮರಣಗಳಿದ್ದಾವೆ. ನೋಡಿ, ಯೇಸು ಸ್ವಾಮಿ ಅನುಭವಿಸಿದ್ದು ಆ ಕಾಲದಲ್ಲಿ ಅತ್ಯಂತ ಹೀನವಾದ ರೀತಿಯಲ್ಲಿ ನೀಚರಿಗೆ, ದುಷ್ಟರಿಗೆ, ಬಹಳ ದೊಡ್ಡ ಪಾಪಿಗಳಿಗೆ ಸರ್ಕಾರ ಕೆಟ್ಟವರು, ದುಷ್ಟರು, ಅಪರಾಧಿಗಳು ಎಂಬುದಾಗಿ ಪರಿಗಣಿಸಿದ್ದಂಥವರಿಗೆ ಕೊಡುವ ಶಿಕ್ಷೆಯಲ್ಲಿ ಅತ್ಯಂತ ಕಠಿಣವಾದ ಹೀನವಾದ ಶಿಕ್ಷೆ, ಅಂದರೆ ದಾಸರುಗಳಿಗೆ ಕೊಡ್ತಾ ಇದ್ದಂಥ ಶಿಕ್ಷೆ. ನೋಡಿ, ಆ ಕಾಲದಲ್ಲಿ ಈ ದಾಸ್ಯ ಅಥವಾ ಏನಂತ ಹೇಳ್ಬೋದು, ದಾಸತ್ವ ಬಹಳ ಜೋರಾಗಿ ಪ್ರಬಲವಾಗಿ ಇದ್ದಂಥ ಕಾಲ. ಒಬ್ಬ ದಾಸ ಓಡಿ ಹೋದರೆ ಆ ದಾಸನನ್ನು ಎಲ್ಲಿಂದಾದರೂ ಅರೆಸ್ಟ್ ಮಾಡಿ ಹಿಡ್ಕೊಂಡು ಬಂದರೆ ಕೆಲವೊಂದು ದಾಸರಿಗೆ ಸಣ್ಣ ಪುಟ್ಟ ಶಿಕ್ಷೆ ಕೊಟ್ಟು ತಿರುಗಿ ಆ ಕೆಲಸದಲ್ಲಿ ನೇಮಿಸ್ತಾಯಿದ್ರು. ಆದರೆ ಕೆಲವು ದಾಸರುಗಳಿಗೆ ಏನು ಮಾಡ್ತಿದ್ರು, ಶಿಲುಬೆ ಮರಣ ಕೊಡ್ತಾಯಿದ್ರು. ಯಾಕಂತೇಳಿದರೆ ಇದನ್ನು ನೋಡಿ ಹೆದರಿ ಬೇರೆ ದಾಸರುಗಳು ಓಡಿ ಹೋಗಬಾರ್ದು. ಹಾಗಾದರೆ ಯೇಸು ಸ್ವಾಮಿ ಮನುಷ್ಯರಾಗಿ ಬಂದಾಗ ದಾಸನ ಹಾಗೆ ಬಂದರು. ಇನ್ನು ಮರಣ ಹೊಂದಿದರು. ಮರಣ ಹೊಂದಿದಾಗ ಅದು ಕೂಡ ಅತ್ಯಂತ ಕೆಳ ದರ್ಜೆಯ, ಅತ್ಯಂತ ಕಡೆಗಣಿಸಲ್ಪಟ್ಟ, ಅವಮಾನಕಾರಿಯಾದ ಆ ಒಂದು ದಾಸರಿಗೆ ಕೊಡ್ತಾ ಇದ್ದಂಥ ಮರಣವನ್ನು ಯೇಸು ಸ್ವಾಮಿ ಅನುಭವಿಸ್ತಾ ಇದ್ದಾರೆ. ಈ ಕಾರಣದಿಂದ
ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ನೋಡಿ, ಯೇಸು ಪಾಪದಿಂದ ಬಿಡಿಸುವವನು. ಹುಟ್ಟುವುದಕ್ಕಿಂತ ಮುಂಚೆನೇ ಸಾಕು ತಂದೆಗೂ ತಾಯಿಗೂ ಸ್ವಾಮಿ ಅಥವಾ ದೇವರು ಅದನ್ನು ತೋರಿಸಿಕೊಡ್ತಾ ಇದ್ದಾರೆ, ಹೇಳಿಕೊಡ್ತಾ ಇದ್ದಾರೆ, ದೇವದೂತನ ಮೂಲಕ ಹೇಳಿಕೊಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಕ್ರಿಸ್ತನು, ಕರ್ತನಾಗಿರುವ ಕ್ರಿಸ್ತನು, ದೇವರು ಭೂಮಿಗೆ ಮನುಷ್ಯನಾಗಿ ಬರುವಾಗ ಆತನಿಗೆ ಕ್ರಿಸ್ತನು ಅಭಿಷಿಕ್ತನು, ಪಾಪದಿಂದ ಬಿಡಿಸಲಿಕ್ಕಾಗಿ ಅಭಿಷೇಕ ಹೊಂದಿದವನು, ಪಾಪದಿಂದ ಬಿಡಿಸಲಿಕ್ಕಾಗಿ ಯಜ್ಞವಾಗುವುದಕ್ಕೋಸ್ಕರ ಅಭಿಷೇಕ ಹೊಂದಿದವನು. ನೋಡಿ, ಅತ್ಯುನ್ನತವಾದ ಹೆಸರು. ಈ ಲೋಕದಲ್ಲಿ ಮನುಷ್ಯರನ್ನು ಪಾಪದಿಂದ ಬಿಡಿಸಲಿಕ್ಕಾಗಿ ತಂದೆಯಾದ ದೇವರು ಅಭಿಷೇಕಿಸಿ ಕಳುಹಿಸಿದಂಥ ದೇವಕುಮಾರನು. ನೋಡಿ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಈ ಲೋಕದಲ್ಲಿ ನಮಗೆ ಏನೆಲ್ಲ ಹೆಸರುಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ, ಎಷ್ಟೆಲ್ಲ ಹೆಸರುಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅತಿ ಹೆಚ್ಚು ಹೆಸರು ಇರುವಂಥ ಹೆಸರುಗಳಿಂದ ಅತಿ ಕಡಿಮೆ ಇರುವಂಥ ಹೆಸರುಗಳವರೆಗೆ ಇದ್ದಾವೆ. ಲೋಕದಲ್ಲಿ ಒಂದೇ ಹೆಸರು ಅತಿ ಹೆಚ್ಚು ಜನರಿಗೆ ಇರುವಂಥ ಹೆಸರುಗಳಿದ್ದಾವೆ, ಹಾಗೆ ಅತಿ ಕಡಿಮೆ ಹೆಸರುಗಳಿರುವಂಥ ಹೆಸರುಗಳು ಇದ್ದಾವೆ. ಇನ್ನು ಒಂದೊಂದಕ್ಕೂ ಹೆಸರುಗಳಿದ್ದಾವೆ, ಒಂದೊಂದು ದೇಶಕ್ಕೂ, ಒಂದೊಂದು ಊರಿಗೆ, ಒಂದೊಂದು ಪ್ರಾಂತಕ್ಕೆ, ಒಂದೊಂದು ಪ್ರದೇಶಕ್ಕೆ, ಒಂದೊಂದು ಓಣಿ, ಬೀದಿ, ವಠಾರ, ಹಾಗೆ ಒಂದೊಂದು ವಸ್ತುಗಳಿಗೆ, ಒಂದೊಂದು ಶಕ್ತಿಗಳಿಗೆ, ಪ್ರತಿಯೊಂದಕ್ಕೆ ಹೆಸರಿದೆ. ಒಂದೊಂದು ರೋಗಗಳಿಗೆ, ಒಂದೊಂದು ವೈರಸ್ಗಳಿಗೆ, ಮನುಷ್ಯನಿಗೆ ಗುರುತಿಸಲಿಕ್ಕೆ ಆಗುವಂಥ ಪ್ರತಿಯೊಂದಕ್ಕೆ ಇನ್ನು ಅನೇಕ ಗುರುತಿಸಲಿಕ್ಕೆ ಆಗದಂಥವುಗಳಿಗೆ ಕೂಡ ಹೆಸರುಗಳನ್ನು ಇಟ್ಟಿದ್ದಾನೆ. ಆದರೆ ಎಲ್ಲಕ್ಕಿಂತಲೂ ಮೇಲಾದ ನಾಮ ಅದು ಯೇಸು ಕ್ರಿಸ್ತನ ನಾಮ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಈ ಯೇಸು ಸ್ವಾಮಿ ದೇವಕುಮಾರನಾಗಿ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು, ನಮ್ಮ ಪಾಪದಿಂದ, ಶಾಪದಿಂದ, ರೋಗದಿಂದ ಎಲ್ಲವುಗಳಿಂದ ಬಿಡಿಸುವವರಾಗಿದ್ದಾರೆ. ಆದರೆ ಕೆಲವೊಂದು ಸಂಗತಿಗಳನ್ನು ನಾವು ವಾಕ್ಯದಿಂದ, ಭಾಳಷ್ಟು ಸಂಗತಿಗಳನ್ನು ನಾವು ಜನರಲ್ಲಾಗಿ ಯಾವಾಗಲೂ ಕೇಳ್ತಾ ಇರ್ತೇವೆ. ಆದರೆ ಯಾವಾಗಲೂ ಕೇಳದಂಥ ಕೆಲವು ಸಂಗತಿಗಳನ್ನು ದೇವರ ವಾಕ್ಯದಿಂದ ನಾವು ಧ್ಯಾನಿಸುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 6ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದೋಣ. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೆಯ ತನಕ ದೃಢವಾಗಿ ಹಿಡ್ಕೊಂಡವರಾದರೆ ನಾವೇ ದೇವರ ಮನೆಯವರು. ನೋಡಿ, ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ಯಾಕೆ ಭೂಮಿಗೆ ಮನುಷ್ಯರಾಗಿ ಬಂದರು ಅಂತ ನಾವು ಆಗಲೇ ನೋಡಿದ್ದೇವೆ. ನಮ್ಮನ್ನು ಪಾಪದಿಂದ, ಶಾಪದಿಂದ ಬಿಡಿಸಲಿಕ್ಕಾಗಿ. ಈಗ ಇಲ್ಲಿ ನೋಡ್ತೇವೆ, ನಮ್ಮನ್ನು ದೇವರ ಮನೆಯವರನ್ನಾಗಿ, ದೇವರ ಕುಟುಂಬದವರನ್ನಾಗಿ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ಈಗ ನಮ್ಮನ್ನು ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ, ಆ ಪರಲೋಕದಿಂದ ಎಲ್ಲ ಮಹಿಮೆಗಳನ್ನು ಬಿಟ್ಟು ಈ ಭೂಮಿಯಲ್ಲಿ ಮನುಷ್ಯನಾಗಿ ಬಂದು, ಮನುಷ್ಯರಲ್ಲಿ ದಾಸನ ಹಾಗೆ ಬಂದು, ಹೌದು, ಮರಣ ಹೊಂದಿ, ಮರಣದಲ್ಲಿ ಅತ್ಯಂತ ಕನಿಷ್ಠವಾದಂಥ, ಹೀನಾಯವಾದಂಥ ಅಥವಾ ವೇದನಾಜನಕವಾಗಿದ್ದಂಥ ಮರಣವನ್ನು ಹೊಂದಿ, ಅವರು ಮರಣವನ್ನು ಜಯಿಸಿ ಎದ್ದು ಬಂದರು. ಅವರಿಗೆ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ದೊರಕಿತು. ದೇವರಿಗೆ ಸ್ತೋತ್ರ. ಅವ್ರು ಯಾಕೆ ಬಂದರು? ಇಲ್ಲಿ ನಮ್ಮನ್ನು ನಾವು ಆಗಲೇ ನೋಡಿದ್ದೇವೆ, ಪಾಪದಿಂದ, ಶಾಪದಿಂದ, ರೋಗದಿಂದ ಬಿಡಿಸಲಿಕ್ಕೆ, ನಿತ್ಯ ಜೀವ ಕೊಡಲಿಕ್ಕೆ, ನಮಗಾಗಿ ಸಾಯಲಿಕ್ಕೆ ಬಂದರು. ದೇವರಿಗೆ ಸ್ತೋತ್ರ. ಅದು ನಾವು ಯಾವಾಗಲೂ ಕೇಳುವಂಥ ವಿಷಯ. ಈಗ ಇನ್ನೊಂದು ವಿಚಾರವನ್ನು ಇಲ್ಲಿ ನೋಡ್ತೇವೆ, ದೇವರ ಮನೆಯವರನ್ನಾಗಿ ನಮ್ಮನ್ನು ಮಾರ್ಪಡಿಸುವುದಕ್ಕೆ ಕರ್ತನಾಗಿರುವ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಕೆಲವೊಂದು ವಿಷಯಗಳನ್ನು ಇದೇ ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 2ರಿಂದ ಓದುವಾಗ, ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆ ಯೇಸು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನಾಗಿದ್ದಾನೆ. ಮನೆಗಿಂತ ಮನೆ ಕಟ್ಟಿದವನು ಮನೆಗಿಂತಲೂ ಮನೆ ಕಟ್ಟಿದವನಿಗೆ ಹೆಚ್ಚಾದ ಮಾನವಿರುವುದರಿಂದ ಮೋಶೆಗಿಂತ ಯೇಸು ಹೆಚ್ಚಾದ ಮಾನಕ್ಕೆ ಯೋಗ್ಯನೆಂದೆಣಿಸಲ್ಪಟ್ಟಿದ್ದಾನೆ. ಪ್ರತಿ ಮನೆಯನ್ನು ಯಾರೋ ಒಬ್ಬನು ಕಟ್ಟಿರುವನು, ಸಮಸ್ತವನ್ನು ಕಟ್ಟಿದಾತನು ದೇವರೇ. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಈ ಲೋಕದಲ್ಲಿ ಎಲ್ಲವನ್ನು ಕಟ್ಟಿದಾತನು ದೇವರೇ, ಎಲ್ಲ ಮನೆಗಳನ್ನು ಕಟ್ಟಿದಾತನು ದೇವರೇ.
ನಿಮ್ಮ ಮನೆಗಳನ್ನು ಕಟ್ಟಿದಾತನು ದೇವರೇ, ನಾವು ಬಾಡಿಗೆ ಮನೆಯಲ್ಲಿದ್ದರೂ ಆ ಮನೆಯನ್ನು ಕಟ್ಟಿದಾತನು ದೇವರೇ, ಅಥವಾ ಕಟ್ಟಿಸುವಾತನು ದೇವರೇ, ನಮಗೆ ಇನ್ನೊಂದು ಹೊಸ ಮನೆ ಕೊಡಬೇಕಾದ್ರೆ ಆ ಮನೆಯನ್ನು ಕಟ್ಟಿಸುವಾತನು ದೇವರೇ. ದೇವರಿಗೆ ಸ್ತೋತ್ರ. ಎಲ್ಲವನ್ನು ಕೊಡುವಾತನು ದೇವರೇ. ಈಗ ಮನೆ ಒಂದು ಕಡೆ ಇರುವಾಗ ಕುಟುಂಬ, ಎಲ್ಲ ಕುಟುಂಬಗಳನ್ನು ಕಟ್ಟುವಾತನು ದೇವರೇ. ದೇವರಿಗೆ ಸ್ತೋತ್ರ. ಅದಕ್ಕೆ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಯೆಹೋವನು ಕುಟುಂಬವನ್ನು ಕಟ್ಟದಿದ್ದರೆ ಕುಟುಂಬವನ್ನು ಕಟ್ಟುವುದಕ್ಕೆ ಕಷ್ಟಪಡುವುದು ವ್ಯರ್ಥ. ಹಾಗಾದರೆ ಮನೆ ಅಥವಾ ಕುಟುಂಬ ಕಟ್ಟುವಾತನು ದೇವರು. ಇವತ್ತು ಎಷ್ಟು ಜನ ಶ್ರೀಮಂತರಿಗೆ ಮನೆ ಇಲ್ಲದವರಿದ್ದಾರೆ, ಎಷ್ಟು ಜನ ಬಡವರಾಗಿದ್ದರೂ ಮನೆ ಉಳ್ಳವರು ಇದ್ದಾರೆ. ಎಷ್ಟು ಜನ ಮಿಡ್ಲ್ ಕ್ಲಾಸ್ ಜನರಿಗೆ ಒಂದು ಜಾಗ ಕೊಂಡುಕೊಳ್ಳಲಿಕ್ಕೆ, ಮನೆ ಕಟ್ಕೊಳ್ಳಿಕ್ಕೆ ಸಾಧ್ಯವಾಗದವರು ಇದ್ದಾರೆ. ಶ್ರೀಮಂತರಿಗೆ ಇಲ್ಲದವರು ಇದ್ದಾರೆ, ಅವರಿಗೆ ಮನೆ ಕಟ್ಕೊಳ್ಳಿಕ್ಕೆ ಅಥವಾ ಮನೆ ಕಟ್ಟಲಿಕ್ಕೆ ಜಾಗ ಪರ್ಚೇಸ್ ಮಾಡಲಿಕ್ಕೆ ಆಗಲ್ಲ ಎಂಬ ಕಾರಣವಲ್ಲ, ಬೇರೆ ಬೇರೆ ಕಾರಣಗಳಿಂದ ಅವರಿಗಿಲ್ಲ. ಎಷ್ಟೋ ಜನ ಬಡವರು ಒಳ್ಳೊಳ್ಳೆ ಮನೆಗಳಲ್ಲಿದ್ದಾರೆ, ಆದರೆ ಅವರಿಗೆ ಊಟಕ್ಕೆ ಇಲ್ಲ. ಹಾಗಾದರೆ ಮನೆ ಕಟ್ಟುವಾತನು ದೇವರು. ದೇವರಿಗೆ ಸ್ತೋತ್ರ. ಅದಕ್ಕೆ ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಎರಡನೇದಾಗಿ ಕುಟುಂಬ ಕಟ್ಟುವವನು ಕೂಡ ದೇವರೇ. ದೇವನಾಮಕ್ಕೆ ಸ್ತೋತ್ರ. ನಮ್ಮ ದೇವರು ಕುಟುಂಬವನ್ನು ಕಟ್ಟುವಂಥ ದೇವರಾಗಿದ್ದಾನೆ. ನೋಡಿ, ಇವತ್ತು ಎಷ್ಟು ಜನ ಶ್ರೀಮಂತರು, ವಿದ್ಯಾಭ್ಯಾಸವುಳ್ಳಂಥವರು, ಎಷ್ಟು ಜನ ಸೌಂದರ್ಯವುಳ್ಳಂಥವರು, ಉದ್ಯೋಗ ಉಳ್ಳಂಥವರು ಮದುವೆ ಆಗಲಿಕ್ಕೆ ಆಗದೆ, ಕುಟುಂಬ ಇಲ್ಲದೆ ಕಷ್ಟಪಡೋರಿದ್ದಾರೆ. ಕುಟುಂಬ ಇಲ್ಲ, ಪ್ರಾಯ ದಾಟ್ತಾ ಇದೆ. ಎಷ್ಟೆಲ್ಲ ಕಡೆ ಹುಡುಕಿದ್ರು. ನೋಡಿ, ಇವತ್ತು ಮದುವೆಗೋಸ್ಕರ ಭಾಳ ಸಂಗಾತಿಯನ್ನು ಹುಡುಕಿ ಕೊಡಲಿಕ್ಕೆ ಮ್ಯಾರೇಜ್ ಬ್ಯೂರೋ ಅಥವಾ ಮ್ಯಾಟ್ರಿಮೋನಿಯಲ್ ಸೈಟ್ಗಳು, ಮ್ಯಾಟ್ರಿಮೋನಿಯಲ್ ಆ್ಯಪ್ಗಳು ಬೇಕಾದಷ್ಟಿದ್ದಾವೆ. ಇನ್ನು ಮ್ಯಾರೇಜ್ ಬ್ರೋಕರ್ಸ್ ಇದ್ದಾರೆ. ನೋಡಿ ಎಷ್ಟೆಲ್ಲ ಏನೆಲ್ಲ ವ್ಯವಸ್ಥೆಗಳಿದ್ದಾವೆ. ಇನ್ನು ಸಾಂಪ್ರದಾಯಿಕವಾದಂಥ ರೀತಿಯಲ್ಲಿ ಹುಡುಕುವಂಥವರು ಇದ್ದಾರೆ. ಎಷ್ಟೆಲ್ಲ ಹುಡುಕಿದರೂ ಮದುವೆ ಆಗದಂಥ ಎಷ್ಟೋ ಜನ ಇದ್ದಾರೆ. ಇನ್ನು ಏನು ವ್ಯವಸ್ಥೆ ಇಲ್ಲದಿದ್ದರು, ಕಡು ಬಡವರಾಗಿದ್ದರು, ಮದುವೆಯಾಗಿ ಕುಟುಂಬವಾಗಿ ಮಕ್ಕಳ ಸಹಿತ ಇರುವವರು ಇದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಮನೆ ಕಟ್ಟುವವನು, ಕುಟುಂಬ ಕಟ್ಟುವವನು ದೇವರೇ. ಮನೆ ಇಲ್ಲ, ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಕುಟುಂಬ ಇಲ್ಲ, ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ನಮ್ಮ ದೇವರು ಮನೆ ಕೊಡಲಿಕ್ಕೂ ಕುಟುಂಬ ಕೊಡಲಿಕ್ಕೂ ಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಹಾಗಾದರೆ ಮನೆ ಕಟ್ಟುವವನು, ಕುಟುಂಬ ಕಟ್ಟುವವನು ನಮ್ಮ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಈಗ ಮೂರನೇ ವಾಕ್ಯದಲ್ಲಿ ನೋಡ್ತೇವೆ, ಮನೆಗಿಂತ ಮನೆ ಕಟ್ಟಿದವನು ಹೆಚ್ಚಾದ ಮನೆಗಿಂತ ಮನೆ ಕಟ್ಟಿದವನಿಗೆ ಹೆಚ್ಚಾದ ಮಾನವಿರುವುದರಿಂದ ಮೋಶೆಗಿಂತ ಯೇಸು ಹೆಚ್ಚಾದ ಮಾನಕ್ಕೆ ಯೋಗ್ಯನೆಂದೆಣಿಸಲ್ಪಟ್ಟಿದ್ದಾನೆ. ನೋಡಿ, ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ನಾವು ಕೂಡ ದೇವರ ಮನೆಯಲ್ಲಿ ನಂಬಿಗಸ್ತರಾಗಿರಬೇಕು. ಒಂದು ಲೋಕದಲ್ಲಿ ದೇವರು ನಮಗೆ ಕೊಟ್ಟಂಥ ಮನೆಯಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ದೇವರ ಸಭೆ ಎಂಬ ಮನೆಯಲ್ಲೂ ನಂಬಿಗಸ್ತರಾಗಿರಬೇಕು. ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದ. ಇಸ್ರಾಯೇಲ್ ಹಳೆ ಒಡಂಬಡಿಕೆಯಲ್ಲಿ ದೇವರ ಮನೆ, ಹೊಸ ಒಡಂಬಡಿಕೆಯಲ್ಲಿ ಸಭೆ ದೇವರ ಮನೆ. ಸಭೆಯಲ್ಲಿ ದೇವರು ಇರಲಿಕ್ಕೆ ಇಷ್ಟಪಡುವವನಾಗಿದ್ದಾನೆ. ಯೇಸುಸ್ವಾಮಿ ಹೇಳಿ, ನಾನು ನನ್ನ ಸಭೆಯನ್ನು ಕಟ್ಟುವೆನು. ದೇವರು ಹೇಳುತ್ತಿದ್ದಾರೆ, ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ, ನೀವು ನನಗೆ ಇನ್ನಂಥ ಮನೆಯನ್ನು ಕಟ್ಟಿಕೊಡುವಿರಿ. ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತ್ತು. ಯೆಶಾಯ 66:1 ನೋಡ್ತೇವೆ. ಹಾಗಾದರೆ ನಾವು ಕಟ್ಟಿದ ಮನೆಯಲ್ಲಿ ಅಲ್ಲ, ಆತ ಕಟ್ಟಿದ ಮನೆಯಲ್ಲಿ ಆತ ವಾಸ ಮಾಡ್ತಾನೆ. ಯೇಸುಸ್ವಾಮಿ ಸಭೆಯನ್ನು ಕಟ್ಟಿದ್ದಾರೆ. ಆ ಸಭೆಯಲ್ಲಿ ದೇವರು ಇರಲಿಕ್ಕೆ ಇಷ್ಟಪಡುವ ಆತನಾಗಿದ್ದಾನೆ. ಈಗ ನಾವು ಸಭೆಯಲ್ಲಿ ನಂಬಿಗಸ್ತರಾಗಿರಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ಮೋಶೆ ನಂಬಿಗಸ್ತನಾಗಿದ್ದ, ನಾವು ನಂಬಿಗಸ್ತರಾಗಿರಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಈಗ ಈ ವಾಕ್ಯಗಳನ್ನು ಬರೀತಾ ಇರುವಂಥದ್ರ ಉದ್ದೇಶ, ಆ ಇಸ್ರಾಯೇಲ್ಯರು ಅಥವಾ ಇಬ್ರಿಯರು ನಿಧಾನವಾಗಿ ದೇವರ ನಂಬಿಕೆಯಿಂದ ಹಿಂದಕ್ಕೆ ಹೋಗುವಂಥ ಒಂದು ಅನುಭವ ಅಥವಾ ಪರಿಸ್ಥಿತಿಯಲ್ಲಿ ಕಾಣಿಸ್ಲಿಕ್ಕೆ ಪ್ರಾರಂಭವಾಗ್ತಾ ಇರುವಂಥ ಸಮಯದಲ್ಲಿ ಅವರನ್ನ ಉತ್ತೇಜನಗೊಳಿಸುವುದಕ್ಕಾಗಿ, ಅವರನ್ನ ನಂಬಿಕೆಯಲ್ಲಿ ಬಲಪಡಿಸುವುದಕ್ಕಾಗಿ ಪವಿತ್ರ ಆತ್ಮನು ಈ ಇಬ್ರಿಯ ಪತ್ರಿಕೆಯ ಬರಹಗಾರನ ಮೂಲಕವಾಗಿ ಬರೆದು ಅವರಿಗೆ ಸಂದೇಶವನ್ನು ಮುಟ್ಟಿಸ್ತಿದ್ದಾನೆ. ಮೋಶೆ ನಂಬಿಗಸ್ತನಾಗಿದ್ದ, ಆದರೆ
ಮೋಶೆ ಮನೆ ಕಟ್ಟಿದವನು ಆಗಿರಲಿಲ್ಲ. ಮನೆ ಕಟ್ಟಿದವನು ಹೆಚ್ಚಾದ ಮಾನಕ್ಕೆ ಹೆಚ್ಚಾದ ಮಾನಕ್ಕೆ ಆತ ಅರ್ಹನಾಗಿದ್ದಾನೆ ಅಥವಾ ಹೆಚ್ಚಾದ ಮಾನವುಳ್ಳವನಾಗಿದ್ದಾನೆ. ಹಾಗಾದರೆ ಮನೆ ಕಟ್ಟಿದವನು ಯೇಸು ಅಥವಾ ದೇವರು. ಈಗ ಮೋಶೆ ನಂಬಿಗಸ್ತನಾಗಿದ್ದ, ಆದರೆ ದೇವರಿಗೆ ಸ್ತೋತ್ರ, ಯೇಸು ಮನೆಯಲ್ಲಿ ನಂಬಿಗಸ್ತನು ಆಗಿರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಯೇಸುವೆ ಮನೆಯ ಯಜಮಾನನಾಗಿದ್ದಾನೆ. ಅವರು ಯಾವಾಗಲೂ ನಂಬಿಗಸ್ತರೇ. ಈಗ ಅವರ ಮನೆಯಲ್ಲಿ ಅವರು ಅಧಿಕಾರಿಯಾಗಿದ್ದಾರೆ, ಒಡೆಯನಾಗಿದ್ದಾನೆ, ಅಧಿಕಾರಿಯಾಗಿದ್ದಾನೆ, ಅಥವಾ ದೇವಕುಮಾರನಾಗಿ. ನೋಡಿ, ಒಂದು ಮನೆಯಲ್ಲಿ ಹಳೆ ಕಾಲದ ಲೆಕ್ಕದಲ್ಲಿ ಅಂತ ಹೇಳಿದರೆ ಎಷ್ಟೋ ಜನ ಸರ್ವಂಟ್ಸ್ ಅಥವಾ ಹಳೆಯ ಅತಿ ಪುರಾತನ ಕಾಲದಲ್ಲಿ ಅನೇಕ ದಾಸರು ಇರ್ತಿದ್ರು, ಮಕ್ಕಳಿರ್ತಿದ್ರು. ಮಕ್ಕಳು ಈಗ ಆ ಮನೆಯ ಅಧಿಕಾರಿಯ ಅಥವಾ ಮನೆಯ ಯಜಮಾನರ ಮಕ್ಕಳು ಮುಂದೆ ಒಂದು ಕಾಲದಲ್ಲಿ ಆ ಮನೆಯ ಯಜಮಾನರಾಗ್ತಾರೆ. ಈಗ ದಾಸರು ಆಗಲೂ ದಾಸರೇ, ಮುಂದೆಯೂ ದಾಸರೇ. ಹಾಗಾದರೆ ಯೇಸು ಸ್ವಾಮಿ ಮನೆಯ ಅಧಿಕಾರಿಯಾಗಿದ್ದಾನೆ, ಯಾಕಂದರೆ ಯೇಸು ಮನೆಯ ಯಜಮಾನನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಈಗ ಯೇಸು ಸ್ವಾಮಿ ಯಾಕೆ ಭೂಮಿಗೆ ಮನುಷ್ಯರಾಗಿ ಬಂದರು? ದೇವರಿಗೆ ಸ್ತೋತ್ರ. ನಮ್ಮನ್ನು ಆ ಮನೆಯವರನ್ನಾಗಿ ಮಾಡುವುದಕ್ಕಾಗಿ, ದೇವರ ಮನೆಯವರನ್ನಾಗಿ ಮಾಡುವುದಕ್ಕಾಗಿ, ನನ್ನನ್ನು ನಿಮ್ಮನ್ನು ದೇವರ ಮನೆಯವರನ್ನಾಗಿ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಭೂಮಿಗೆ ಬಂದರು ಎಂಬುದಾಗಿ. ದೇವರಿಗೆ ಸ್ತೋತ್ರ. ಈಗ ಈ ಇಬ್ರಿಯ ಪತ್ರಿಕೆ ಅದರ 3ನೇ ಅಧ್ಯಾಯ ಅದರ 6ನೇ ವಾಕ್ಯದ 2ನೇ ಭಾಗವನ್ನು ನೋಡುವಾಗ, ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾದ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡ್ಕೊಂಡವರಾದರೆ ನಾವೇ ದೇವರ ಮನೆಯವರು. ಹಾಗಾದರೆ ನಮ್ಮನ್ನು ದೇವರ ಮನೆಯವರನ್ನಾಗಿ ಯೇಸು ಸ್ವಾಮಿ ಮಾಡಿದ್ದಾರೆ. ಆದರೆ ನಾವೇನು ಮಾಡಬೇಕು? ನಾವು ನಮ್ಮ ಧೈರ್ಯವನ್ನು, ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡ್ಕೊಂಡವರಾದರೆ ನಾವೇ ದೇವರ ಮನೆಯವರು. ಇದರ ಅರ್ಥ, ದೇವರ ಮನೆಯವರನ್ನಾಗಿ ದೇವರು ನಮ್ಮನ್ನು ಮಾಡಿದ್ದಾನೆ, ಯೇಸು ಸ್ವಾಮಿ ಮಾಡಿದ್ದಾರೆ. ಈಗ ಆ ಅನುಭವದಲ್ಲಿ ಕಡೆಯ ತನಕ ನಾವು ಉಳಿದುಕೊಳ್ಳಬೇಕು. ಯೇಸು ಸ್ವಾಮಿ ಹೇಳಿದ್ದಾರೆ, ಕಡೆಯ ತನಕ ತಾಳಿಕೊಳ್ಳುವನು ರಕ್ಷಣೆ ಹೊಂದುವನು. ರಕ್ಷಣೆ ಕೊಟ್ಟಿದ್ದಾರೆ. ಯೇಸು ಸ್ವಾಮಿನ ಯಾರು ಕರ್ತನೆಂದು ರಕ್ಷಕನೆಂದು ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿ, ಅಂದರೆ ಯೇಸು ನನಗಾಗಿ ಸತ್ತರು, ಸಮಾಧಿಯಾದರು, 3ನೇ ದಿನ ಬದುಕಿಯದ್ದು ಬಂದರು ಅಂತ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿದರೆ, ಜೊತೆಯಲ್ಲಿ ನಾನೊಬ್ಬ ಪಾಪಿ, ಯೇಸು ನನಗೋಸ್ಕರವೇ ಸತ್ತರು, ನನಗೋಸ್ಕರ ಸಮಾಧಿಯಾದರು, 3ನೇ ದಿನ ಬದುಕಿಯದ್ದು ಬಂದರು, ಅಥವಾ ತಂದೆ ಅವರನ್ನು ಬದುಕಿಸಿದರು ಅಂತ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ರಕ್ಷಣೆ ಆಗ್ತದೆ. ಆದರೆ ರಕ್ಷಣೆ ಸಿಕ್ಕಿತ್ತು, ಇನ್ನು ಹೇಗೆ ಬೇಕಾದರೆ ಜೀವಿಸೋಣ ಅಂತಲ್ಲ, ಕಡೆಯವರೆಗೆ ತಾಳಿಕೊಂಡ್ರೆ ರಕ್ಷಣೆ ಹೊಂದುವನು. ಹಾಗಾದರೆ ಇಲ್ಲಿ ನೋಡ್ತೇವೆ, ನಮ್ಮನ್ನು ದೇವರ ಮನೆಯವರನ್ನಾಗಿ ಮಾಡಿದ್ದಾನೆ. ಈಗ ನಾವು ಕಡೆಯವರೆಗೆ ದೇವರ ಮನೆಯವರಾಗಿಯೇ ಇರಬೇಕು. ದೇವರಿಗೆ ಸ್ತೋತ್ರ. ಹೇಗೆ ಸಾಧ್ಯ? ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು, ನೋಡಿ, ನಾವೇನು ಮಾಡಬೇಕು? ನಾವು ನಮ್ಮ ಧೈರ್ಯವನ್ನು, ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡ್ಕೊಂಡವರಾದರೆ ನಾವಿದ್ದರೆ ದೇವರ ಮನೆಯವರು. ಹಾಗಾದರೆ ನಾವು ಧೈರ್ಯದಿಂದ ಇರಬೇಕು. ನಾನು ದೇವರ ಮಗನಾಗಿದ್ದೇನೆ, ದೇವರ ಮಗಳಾಗಿದ್ದೇನೆ. ಮಾತ್ರವಲ್ಲ, ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹ. ಯೇಸು ಕ್ರಿಸ್ತನ ಬರೋಣ ಅತಿ ಶೀಘ್ರದಲ್ಲಿ ಸಂಭವಿಸ್ತದೆ. ಆತನ ಬರೋಣದಲ್ಲಿ ನಾನು ಎತ್ತಲ್ಪಡ್ತೇನೆ. ಆತನ ಬರೋಣದಲ್ಲಿ ನಾನು ಆತನ ಸಂಗಡ ಇರುವವನಾಗಿರುತ್ತೇನೆ, ಎತ್ತಲ್ಪಟ್ಟವನಾಗಿರುತ್ತೇನೆ. ಈ ನಂಬಿಕೆಯಿಂದ ಉಂಟಾದ ನಿರೀಕ್ಷೆಯಲ್ಲಿ ಕಡೆಯ ತನಕ ಇದನ್ನು ದೃಢವಾಗಿ ಹಿಡ್ಕೊಂಡು ಇದ್ದರೆ, ಒಂದು ಧೈರ್ಯವಾಗಿರಬೇಕು. ಏನು ಕಷ್ಟ ಬಂದರು, ಹಿಂಸೆ ಬಂದರು, ಉಪದ್ರವ ಬಂದರು, ನಾನು ದೇವರ ಮಗನಾಗಿ ಜೀವಿಸ್ತೇನೆ. ಯೇಸು ಕ್ರಿಸ್ತನ ಬರೋಣ ಅತಿ ಶೀಘ್ರದಲ್ಲಿ ಆಗ್ತದೆ. ಆ ನಂಬಿಕೆಯಿಂದ ಉಂಟಾದ ನಿರೀಕ್ಷೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಧೈರ್ಯವನ್ನು, ಈ ನಿರೀಕ್ಷೆಯನ್ನು, ನಂಬಿಕೆಯಿಂದ ಉಂಟಾದ ನಿರೀಕ್ಷೆಯನ್ನು ಕಡೆಯ ತನಕ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರೆ ನಾವು ದೇವರ ಮನೆಯವರಾಗ್ತೇವೆ. ಹಾಗಾದರೆ ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದರು? ನಮ್ಮನ್ನು ದೇವರ ಮನೆಯವರನ್ನಾಗಿ ಮಾಡಲಿಕ್ಕೆ, ದೇವರ ಮಕ್ಕಳನ್ನಾಗಿ ಮಾಡಲಿಕ್ಕೆ, ದೇವರ ಮನೆಯವರನ್ನಾಗಿ ಮಾಡಲಿಕ್ಕೆ. ದೇವರ ವಾಕ್ಯ ಹೇಳುತ್ತದೆ, ಆ ಒಂದು ಅನುಭವ ಕಡೆಯವರೆಗೆ, ಯೇಸು ಕ್ರಿಸ್ತನ ಬರೋಣದವರೆಗೆ ನಮ್ಮಲ್ಲಿ ಇರಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ದೇವರಿಗೆ ಸ್ತೋತ್ರ. ಹಾಗಾದರೆ ನಾವು ಧೈರ್ಯವನ್ನು ಹೇಗೆ ಕಡೆಯವರೆಗೆ ಹಿಡ್ಕೊಳ್ಳೋಣ? ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ ಅದರ 16ನೇ ವಾಕ್ಯದಲ್ಲಿ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ದೇವರ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ
ಕೃಪಾಸನದ ಮುಂದೆ ಬರೋಣ. ದೇವರಿಗೆ ಸ್ತೋತ್ರ. ಹಾಗಾದರೆ ಈ ಧೈರ್ಯವನ್ನು ನಿರೀಕ್ಷೆಯಿಂದ ಉಂಟಾಗುವ, ನಂಬಿಕೆಯಿಂದ ಉಂಟಾಗುವ ನಿರೀಕ್ಷೆಯನ್ನು ಕಡೆ ತನಕ ದೃಢವಾಗಿ ಹಿಡ್ಕೊಂಡ್ರೆ ನಾವು ದೇವರ ಮನೆಯವರು. ಹಾಗಾದರೆ ನಾವು ಧೈರ್ಯದಿಂದ ಕೊನೆಯವರೆಗೆ ಇರಬೇಕು ಅಂದರೆ ನಾವೇನು ಮಾಡಬೇಕು? ಆದುದರಿಂದ ನಾವು ದೇವರ ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನಮಗೆ ಕರುಣೆ ಸಿಗಬೇಕು, ದೇವರ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕಬೇಕಾದರೆ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಹಿಂದಿನ ಕಾಲದಲ್ಲಿ ಅಥವಾ ಯೇಸು ಸ್ವಾಮಿ ಭೂಮಿಗೆ ಬರೋದಕ್ಕಿಂತ ಮುಂಚೆ ಕೃಪಾಸನದ ಮುಂದೆ ಧೈರ್ಯವಾಗಿ ಯಾರಿಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಯಾಕೆಂತೇಳಿದರೆ ಕೃಪಾಸನದ ಬಳಿಗೆ ಅದರ ಹೆಸರು ಕೃಪಾಸನ ಆಗಿದ್ದರೂ ಮಹಾಯಾಜಕನಿಗೆ ವರ್ಷಕ್ಕೆ 1 ಸಾರಿ ಮಾತ್ರ ಹೋಗಲಿಕ್ಕೆ ಆಗ್ತಾಯಿತ್ತು. ಅವನು ಧೈರ್ಯದಿಂದ ಹೋಗ್ತಿರಲಿಲ್ಲ, ಹೆದರಿ ಹೋಗ್ತಿದ್ದ. ಯಾಕಂದರೆ ಅವನು ತನಗೋಸ್ಕರ, ತನ್ನ ಜನರಿಗೋಸ್ಕರವೂ ಪಾಪ ಪರಿಹಾರಕ್ಕೋಸ್ಕರ ಯಜ್ಞವನ್ನು ಮಾಡಿಕೊಂಡು ರಕ್ತವನ್ನು ತೆಗೆದುಕೊಂಡು ಹೋಗಬೇಕು. ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅವನು ಕೃಪಾಸನದ ಮುಂದೆ ಸತ್ತು ಬೀಳುತ್ತಿದ್ದ. ಅವನು ಹೆದರಿಕೊಂಡು ಹೋಗ್ತಿದ್ದ, ಧೈರ್ಯ ಇರ್ತಿರಲಿಲ್ಲ, ಅವನು ನಡಗಿಕೊಂಡು ಹೆದರಿಕೊಂಡು ಹೋಗ್ತಾ ಇದ್ದ. ಆದರೆ ದಾವಿದನ ಗುಡಾರದ ಹಾಗೆ ದೇವರು ಈಗ ಏನು ಮಾಡ್ತಿದ್ದಾರೆ? ದೇವಾಲಯದಲ್ಲಿ ಪರಿಶುದ್ಧ ಮತ್ತು ಮಹಾಪರಿಶುದ್ಧ ಎಂಬಂಥ ಸ್ಥಳದ ಮಧ್ಯದಲ್ಲಿದ್ದಂಥ ಆ ತೆರೆಯನ್ನು ಹರಿದು ಅದನ್ನು ಏನು ಮಾಡ್ತಿದ್ದಾರೆ? ಒಂದೇ ಸ್ಥಳವಾಗಿ ಮಾಡ್ತಾ ಇದ್ದಾರೆ. ಅಡ್ಡಗೋಡೆಯನ್ನು ನೀಗಿಸ್ತಾ ಇದ್ದಾರೆ. ಈಗ ನಮಗೆ ಕೃಪಾಸನದ ಬಳಿಗೆ ಎಲ್ಲರಿಗೆ ಹೋಗಲಿಕ್ಕೆ ಆಗ್ತದೆ. ಅದು ಭೌತಿಕವಾದ ಅರ್ಥದಲ್ಲಿ. ಆತ್ಮಿಕ ಅರ್ಥದಲ್ಲಿ ಎಲ್ಲರಿಗೂ ದೇವರ ಕೃಪಾಸನದ ಬಳಿಗೆ ಬರಲಿಕ್ಕೆ ಅವಕಾಶವನ್ನು ದೇವರಿಟ್ಟಿದ್ದಾನೆ. ಹಾಗಾದರೆ ನಾವೇನು ಮಾಡಬೇಕು? ಧೈರ್ಯವನ್ನು ಬಿಟ್ಟು ಬಿಡಬಾರ್ದು, ನಂಬಿಕೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ಬಿಡಬಾರ್ದು, ಕಡೆಯವರೆಗೆ ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ನಾವು ದೇವರ ಮನೆಯವರು. ಈ ಸ್ವಾಮಿ ನಮ್ಮನ್ನು ದೇವರ ಮನೆಯವರನ್ನಾಗಿ ಮಾಡಲಿಕ್ಕೆ ಪರಲೋಕದ ಆ ಒಂದು ನಿವಾಸವನ್ನು ಬಿಟ್ಟು ಭೂಲೋಕಕ್ಕೆ ಅವರು ಬಂದರು. ಇಲ್ಲಿ ಅವರಿಗೆ ಯಾವ ಮನೆಯೂ ಇರಲಿಲ್ಲ. ನೋಡಿ, ಅವರು ಈ ಲೋಕಕ್ಕೆ ಬಂದಾಗ ಅವ್ರಿಗೆ ಮನೆಯೇ ಇಲ್ಲ. ನಾನು ಆಗಲೇ ಹೇಳಿದ್ದೇನೆ, ಅವರು ಹುಟ್ಟಿದಾಗ ಅವರನ್ನು ಮಲಗಿಸಲಿಕ್ಕೆ ಗೋದಲಿ, ಮನೆ ಇಲ್ಲ. ಒಂದು ಛತ್ರ ಕೂಡ, ಛತ್ರದಲ್ಲಿ ಸ್ಥಳ ಸಿಗಲಿಲ್ಲ ಅವರಿಗೆ. ಎರಡನೇದಾಗಿ ತಲೆ ಇಡುವಷ್ಟು ಜಾಗ ಇಲ್ಲ. ಮೂರನೇದಾಗಿ ನಾವು ನೋಡ್ತೇವೆ, ಅವರನ್ನು ಬೇರೆಯವರ ಸಮಾಧಿಯಲ್ಲಿ ಸಮಾಧಿ ಮಾಡಿದ್ದಾರೆ. ಅವರಿಗೆ ಸ್ಥಳ ಇರಲಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಮಗೆ ಸ್ಥಳ ಸಿಗಬೇಕು, ನಾವು ದೇವರ ಮನೆಯವರಾಗಬೇಕು. ನಮಗೆ ದೇವರ ಮನೆಯಲ್ಲಿ ಒಂದು ಹಕ್ಕು ಉಂಟಾಗಬೇಕು. ಕಡೆಯವರೆಗೆ ನಾವು ದೇವರ ಮನೆಯವರಾಗಿರಬೇಕು. ಅದು ದೇವರ ಉದ್ದೇಶ, ದೇವರ ಆಲೋಚನೆ. ದೇವರಿಗೆ ಸ್ತೋತ್ರ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕರುಣೆಯನ್ನು ಹೊಂದುವಂತೆಯೂ ಅಥವಾ ನಾವು ದೇವರಿಗೆ ಸ್ತೋತ್ರ ಉಂಟು. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ. ಆತ ನಮಗೆ ಸಮಯೋಚಿತವಾದ ಸಹಾಯವನ್ನು ಕೊಡುವಂಥ ದೇವರಾಗಿದ್ದಾನೆ. ನೋಡಿ, ತಕ್ಕ ಸಮಯದಲ್ಲಿ ಯಾವಾಗ ನಮಗೆ ಅವಶ್ಯಕತೆ ಉಂಟು ಅದೇ ಸಮಯದಲ್ಲಿ ನಮಗೆ ಆತ ಸಹಾಯವನ್ನು ಮಾಡುವಂಥ ದೇವರಾಗಿದ್ದಾನೆ. ನಮಗೆ ಯಾವಾಗ ಬೇಕು ಆ ಟೈಮಲ್ಲಿ. ಕೆಲವೊಮ್ಮೆ ನಮಗೆ ಯಾವಾಗ ಬೇಕು ಅನ್ನುವಂಥದ್ದು ನಮಗಿಂತ ಆತನಿಗೆ ಚೆನ್ನಾಗಿ ಗೊತ್ತಿರ್ತದೆ. ಆತ ಸರಿಯಾದ ಸಮಯದಲ್ಲಿ, ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ಬರಮಾಡುವವನಾಗಿದ್ದಾನೆ. ತಕ್ಕ ಕಾಲದಲ್ಲಿ, ಸರಿಯಾದ ಕಾಲದಲ್ಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ವಾಕ್ಯದಲ್ಲಿ ನೋಡ್ತೇವೆ. ಈಗ 1 ಯೋಹಾನ ಅದರ 2:28 ವಾಕ್ಯ ಓದಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದ ಇರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. ಹಾಗಾದರೆ ನಾವು ಆತನ ಪ್ರತ್ಯಕ್ಷತೆಯಲ್ಲಿ ಆತನ ಮುಂದೆ ನಿಲ್ಲಬೇಕು ಅಥವಾ ನಾಚಿಕೊಳ್ಳದೆ ನಿಲ್ಲಬೇಕು ಅಂತೇಳಿದರೆ ಧೈರ್ಯದಿಂದ ಇರುವಂತೆ ಆತನ ನೆಲೆಗೊಂಡಿರೋಣ, ಕ್ರಿಸ್ತನಲ್ಲಿ ನೆಲೆಗೊಂಡಿರೋಣ. ಆತನ ಪ್ರತ್ಯಕ್ಷತೆಯಲ್ಲಿ ಆತನ ಮುಂದೆ ನಾವು ಧೈರ್ಯದಿಂದ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ನಾವೇನು ಮಾಡೋಣ? ಆತನಲ್ಲಿ ನೆಲೆಗೊಂಡಿರೋಣ. ನಮ್ಮ ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದರು? ನಮ್ಮನ್ನು ದೇವರ ಮನೆಯವರನ್ನಾಗಿ ಮಾಡಲಿಕ್ಕೆ, ನಾವು ಕಡೆಯವರೆಗೆ ದೇವರ ಮನೆಯವರಾಗಿ ಇರಲಿಕ್ಕೆ, ನಾವು ಧೈರ್ಯದಿಂದ ಇರಲಿಕ್ಕೆ, ನಂಬಿಕೆಯಿಂದ ಉಂಟಾದ ನಿರೀಕ್ಷೆಯಲ್ಲಿ ನಾವು ಕಡೆಯವರೆಗೆ ಇರಲಿಕ್ಕಾಗಿ ಅವರು ಈ ಭೂಮಿಯಲ್ಲಿ ನಮಗಾಗಿ ಮನುಷ್ಯರಾಗಿ ಬಂದರು. ಎಲ್ಲ ನಾಮಕ್ಕಿಂತ ಮೇಲಾದ ನಾಮವುಳ್ಳಂಥ ಆತನು, ಸಮಸ್ತವನ್ನು ಕಟ್ಟಿದಂಥ ಆತನು, ದೇವರ ಮನೆಯಲ್ಲಿ ಆತ ಅಧಿಕಾರಿಯಾಗಿದ್ದಾನೆ. ಯಾಕಂದರೆ ಆತ ಯಜಮಾನನಾಗಿದ್ದಾನೆ. ಆತ ನಮ್ಮನ್ನು ದೇವರ ಮನೆಯವರನ್ನಾಗಿ ಮಾಡುವಾತನಾಗಿದ್ದಾನೆ. ಕಡೆಯವರೆಗೆ ನಾವು ಆತನ ನೆಲೆಗೊಂಡಿರೋಣ.
ದೇವರು ನಮ್ಮನ್ನು ಆಶೀರ್ವದಿಸಿ ಅದ್ಭುತವಾಗಿ ನಡೆಸ್ತಾನೆ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಮತ್ತೊಮ್ಮೆ ನಾವು ನಿನ್ನನ್ನು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ಜೀವಳ ವಾಕ್ಯಗಳನ್ನು ಆಲಿಸುವಂತೆ ನಮಗೆ ಸಹಾಯ ಮಾಡಿದ್ದಿ ಅಪ್ಪ. ನೀನು ನಮ್ಮೊಂದಿಗೆ ಮಾತನಾಡಿದ್ದಿ, ನಮಗೆ ಕೊಟ್ಟಂಥ ಆಲೋಚನೆಗಳಿಗಾಗಿ ಸ್ತೋತ್ರ. ನಾವು ಕರ್ತನೆ ಅಪ್ಪ ಧೈರ್ಯದಿಂದ ಇರುವಂತೆ, ಹೌದು ನಂಬಿಕೆಯಿಂದ ಉಂಟಾದ ನಿರೀಕ್ಷೆಯನ್ನು ಕಡೆಯ ತನಕ ಹಿಡ್ಕೊಂಡವರಾಗಿರುವಂತೆ, ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿರುವಂತೆ, ಹೌದು ಸ್ವಾಮಿ, ನಾವು ಯಾವಾಗಲೂ ಅಪ್ಪ ನಮ್ಮನ್ನು ದೇವರ ಮನೆಯವರನ್ನಾಗಿ ಮಾಡಿದ್ದಿ. ಕಡೆಯವರೆಗೆ ನಾವು ಆ ದೇವರ ಮನೆಯವರು ಎಂಬಂಥ ಆ ಒಂದು ಅನುಭವದಲ್ಲಿ ನೆಲೆಗೊಂಡಿರುವುದಕ್ಕೆ ನೀನು ನಮಗೆ ಸಹಾಯ ಮಾಡು. ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ. ನಮಗೋಸ್ಕರ ಭೂಮಿಯಲ್ಲಿ ಮನುಷ್ಯನಾಗಿ ಬಂದಿದ್ದಿ. ನಮ್ಮನ್ನು ದೇವರ ಮಕ್ಕಳಾಗಿ, ದೇವರ ಮನೆಯವರನ್ನಾಗಿ ಮಾಡುವುದಕ್ಕಾಗಿ, ನಿನ್ನ ಪ್ರತ್ಯಕ್ಷತೆಯಲ್ಲಿ ನಾವು ನಿನ್ನೊಂದಿಗೆ ಇರುವಂತೆ ನಮ್ಮನ್ನು ಎತ್ತುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ. ಇವತ್ತು ನನ್ನೊಂದಿಗೆ ಸೇರಿ ಅಪ್ಪ ಪ್ರಾರ್ಥನೆ ಮಾಡ್ತಿರುವ ಎಲ್ಲರನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬರು ದೇವರ ಮಕ್ಕಳಾಗಿ, ದೇವರ ಮನೆಯವರಾಗಿ ಅಪ್ಪ ನಂಬಿಕೆಯಿಂದ ಉಂಟಾದ ನಿರೀಕ್ಷೆಯಲ್ಲಿ ನೆಲೆಗೊಂಡಿರುವಂತೆ ಅಪ್ಪ ನೀನು ಆಶೀರ್ವಾದ ಮಾಡು. ನಿನ್ನ ಮಕ್ಕಳ ಅಗತ್ಯಗಳು ಏನೇನೆಲ್ಲ ಇದ್ದರೂ ಅವುಗಳನ್ನೆಲ್ಲ ನೀನು ಪೂರೈಸು. ಅವರ ಕೊರತೆಗಳನ್ನೆಲ್ಲ ನೀಗಿಸು. ಎಲ್ಲ ಕಷ್ಟಗಳಿಂದ ಅವ್ರನ್ನ ಬಿಡಿಸು ರಾಜ. ನಿನ್ನ ಬರೋಣಕ್ಕಾಗಿ ಸಿದ್ಧಪಡಿಸಿ ನಡೆಸು. ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿದ್ದೇವೆ. ನಿನ್ನ ನಾಮಕ್ಕೆ ಎಲ್ಲ ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸೋರಾಗಿದ್ದೇವೆ ಅಪ್ಪ. ಈ ದಿನಗಳಲ್ಲಿ, ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ವಿವಿಧ ಮೀಡಿಯಾಗಳ ಮೂಲಕ ಭಾವಿಸಿರುವ ಪ್ರತಿಯೊಬ್ಬರು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಆಶೀರ್ವದಿಸು. ಮಹಿಮೆ ಘನತೆ ನಿನಗುಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ವಿವಿಧ ಮೀಡಿಯಾಗಳ ಮೂಲಕ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ, ಕೇಳಲ್ಪಟ್ಟ ವಾಕ್ಯಗಳೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವ ಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದ ತನಕ ಯಾವಾಗಲೂ ಇರಲಿ. ಆಮೇನ್ ಆಮೇನ್.